50 ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಈ ವಯಸ್ಸಿನಲ್ಲಿ ಮೂಳೆಗಳು, ಸ್ನಾಯುಗಳು, ನರಗಳು ದುರ್ಬಲ ಆಗ್ತಾ ಹೋಗ್ತವೆ. ತಲೆನೋವು, ಕುತ್ತಿಗೆ ಹಿಂಭಾಗ ಗಟ್ಟಿಯಾಗೋದು, ಮೊಣಕಾಲು ನೋವಾಗೋದು, ಹಿಂಡಿಗಳು ನೋವಾಗೋದು, ಓಡಾಡೋಕ್ಕೆ ಕಷ್ಟ ಆಗೋದು, ಈ ಥರ ಅನೇಕ ಸಮಸ್ಯೆಗಳು ಕಾಣಿಸುತ್ತೆ. ಇದಕ್ಕೆ ಇವತ್ತು ಮನೆಯಲ್ಲೇ ಇರೋವಂಥ 5 ಥರ ಬೀಜಗಳನ್ನ ಉಪಯೋಗಿಸ್ಕೊಂಡು ಹೇಗೆ ನಿಮ್ಮ ಆರೋಗ್ಯ ಕಾಪಾಡ್ಕೋಬೋದು ಅಂತ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಪೂರ್ತಿ ವಿಡಿಯೋ ಮಿಸ್ ಮಾಡ್ದಲ್ಲೇ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಅಮ್ಕಿ. ಹಾಗೆ ಯಾರಿಗೆ ಉಪಯೋಗ ಆಗುತ್ತೆ ಅವರಿಗೆ ಇದನ್ನು ಶೇರ್ ಮಾಡಿ. ಈಗ ಈ 5 ಥರ ಬೀಜಗಳು ಯಾವ್ದ್ಯಾವುದು ಅಂತ ನೋಡೋಣ. ಮೊದಲನೇದು ಒಣ ದ್ರಾಕ್ಷಿ ಅಂದರೆ ರೇಸಿನ್ಸ್. ಒಣ ದ್ರಾಕ್ಷಿ ರಾತ್ರಿಯೆಲ್ಲ ನೆನೆಸಿ ಬೆಳಿಗ್ಗೆ ತಿನ್ನೋದು ಹಲವು ಪ್ರಯೋಜನಗಳನ್ನ ನೀಡುತ್ತದೆ. ಈಗ ಅದರದ್ದು ಯೂಸಸ್, ಬೆನಿಫಿಟ್ಸ್ ಏನಂತ ನೋಡೋಣ. ಇದರಲ್ಲಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಜಾಸ್ತಿ ಇರೋದ್ರಿಂದ ತಕ್ಷಣಕ್ಕೆ ನಿಮಗೆ ಎನರ್ಜಿ ಕೊಡುತ್ತೆ. ದಿನವಿಡೀ ಸುಸ್ತಾಗ್ದಲೇ ಇರೋ ಹಾಗೆ ನೋಡ್ಕೊಳುತ್ತೆ. ಕಬ್ಬಿಣ, ತಾಮ್ರ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ರಕ್ತದ HP ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಹಾಗೆ ಕ್ಯಾಲ್ಸಿಯಂ, ಬೋರಾನ್ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯಗಳನ್ನ ಕಾಪಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇರೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ. ಫೈಬರ್ ಇರೋದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಹಾಗೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ. ಇದನ್ನು ಹೇಗೆ ತಗೊಳ್ಳೋದು ಅಂದರೆ 8ರಿಂದ 10 ಒಣ ದ್ರಾಕ್ಷಿಗಳನ್ನ ಒಂದು ಗ್ಲಾಸ್ ನೀರಿನಲ್ಲಿ ರಾತ್ರಿ ಇಡೀ ನೆನೆಸಬೇಕು. ಬೆಳಗ್ಗೆ ಎದ್ದು ಚೆನ್ನಾಗಿ ಇದನ್ನು ಅಗೆದು ತಿಂದು ಆ ನೀರನ್ನ ಕುಡಿಬೇಕು. ಎರಡನೇದು ಮೆಂತ್ಯ ಕಾಳು. ಮೆಂತ್ಯ ಬೀಜಗಳು ವಯಸ್ಸಾಗಿರೋರಿಗೆ ಬೆಸ್ಟ್ ಮೆಡಿಸಿನ್ ಆಗಿ ವರ್ಕ್ ಆಗುತ್ತೆ. ಇದ್ರ ಪ್ರಯೋಜನಗಳೇನಂತ ನೋಡೋಣ. ಇದು ವಾತದೋಷಗಳನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಸಂಧಿವಾತ, ಆಮವಾತ ಇಂಥ ಮೂಳೆಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ನೋವುಗಳಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಕ್ಯಾಲ್ಸಿಯಂ, ಐರನ್ ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಮೆಂತ್ಯ ಬೀಜ ಜಾಯಿಂಟ್ಸಲ್ಲಿ ಇರೋವಂಥ ಪೇಯ್ನ್ ಮತ್ತು ಸ್ಟಿಫ್ನೆಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಜೀರ್ಣಕ್ರಿಯೆಗಳನ್ನ ಸುಧಾರಿಸುತ್ತೆ. ಗ್ಯಾಸ್, ಮಲಬದ್ಧತೆ, ಹೊಟ್ಟೆ ಉಬ್ಬರ ಈ ಥರ ಏನಾದ್ರು ಪ್ರಾಬ್ಲಮ್ಗಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಇದನ್ನು ಹೇಗೆ ಉಪಯೋಗಿಸೋದು ಅಂದರೆ 1 ಚಮಚ ಮೆಂತ್ಯ ಬೀಜನ 1 ಗ್ಲಾಸ್ ನೀರಿನಲ್ಲಿ ನೆನೆಸಬೇಕು. ರಾತ್ರಿ ಇಡೀ ನೆನೆದಿರೋದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೋದು. ಅದರ ನೀರನ್ನು ಕೂಡ ಕುಡಿಬಹುದು. ಇನ್ನು 3ನೇದು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್. ಈ ಬೀಜಗಳು ವಯಸ್ಸಾಗಿರೋರಿಗೆ ಪೌಷ್ಟಿಕಾಂಶಗಳ ಖಜಾನೆ ಅಂತಲೇ ಹೇಳ್ಬೋದು. ಇದರ ಪ್ರಯೋಜನಗಳೇನೆಂದರೆ ಮೆಗ್ನೀಷಿಯಂ ಇರೋದ್ರಿಂದ ಹೃದಯದ ಆರೋಗ್ಯ ಕಾಪಾಡುತ್ತೆ. BP ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಟ್ರಿಪ್ಟೋಫೆನ್ ಒಳ್ಳೆ ನಿದ್ದೆ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜಿಂಕ್, ಐರನ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತಾ ಹೋಗುತ್ತೆ. ಜೀರ್ಣಕ್ಕೆ ಸುಲಭವಾಗಿರೋ ಈ ಕುಂಬಳಕಾಯಿ ಬೀಜ ಒಟ್ಟಾರೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೇಗೆ ತಗೊಳ್ಳೋದು? 6ರಿಂದ 8 ಗಂಟೆ ಕಾಲ ಕುಂಬಳಕಾಯಿ ಬೀಜನ ನೆನೆಸ್ಬಿಟ್ಟು ಹಾಗೆ ತಿನ್ಬೋದು. ಇನ್ನು 4ನೇದು ಬಾದಾಮಿ ಬೀಜ ಅಥವಾ ಆಲ್ಮಂಡ್ಸ್. ರಾತ್ರಿ ಇಡೀ ಬಾದಾಮಿ ನೆನೆಸಿ ಬೆಳಗ್ಗೆ ಎದ್ದು ಸೇವಿಸೋದು ಬರೀ ಓಲ್ಡ್ ಏಜ್ ಪರ್ಸನ್ಸಿಗೆ ಅಷ್ಟೇ ಅಲ್ಲ, ಮನೆಯಲ್ಲಿರೋ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರಿಗೂ ಕೂಡ ಇದು ಒಳ್ಳೆಯದು. ಇದರ ಪ್ರಯೋಜನಗಳೇನೆಂದರೆ ವಿಟಮಿನ್ ಇ, ಮೆಗ್ನೀಷಿಯಂ, ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಮೆದುಳಿನ ಕಾರ್ಯಗಳನ್ನ ಸುಧಾರಿಸುತ್ತೆ. ಅಂದರೆ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಇದನ್ನೆಲ್ಲ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೆಲ್ತಿ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಜಿಂಕ್, ಐರನ್ ಇದೆರಡು ಇರೋದ್ರಿಂದ ಇಮ್ಯುನಿಟಿ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಡಿಸೀಸ್ ಬರೋದನ್ನು ತಡಿತಾ ಹೋಗುತ್ತೆ. ಜೀರ್ಣಕ್ಕೆ ತುಂಬ ಸುಲಭ ಬಾದಾಮಿ, ಆದರೆ ಅದರ ಶಕ್ತಿ ಮಾತ್ರ ಇಡೀ ದಿನ ಇರುತ್ತೆ. ಇದನ್ನು ಹೇಗೆ ಉಪಯೋಗಿಸೋದು ಅಂದರೆ 5ರಿಂದ 6 ಬಾದಾಮಿ ಬೀಜನ 8ರಿಂದ 10 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ನೆನೆಸಿ ಅದನ್ನು ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ತಿನ್ಬೋದು. ಇನ್ನು 5ನೇದು ಕಡಲೆಕಾಯಿ ಅಥವಾ ಪೀನಟ್ಸ್. ಕಡಲೆಕಾಯಿ ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಅದರಲ್ಲಿ ಏನು ಪ್ರಯೋಜನಗಳು ಸಿಗುತ್ತೆ ಅಂತ ನೋಡೋದಾದರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಆ್ಯಂಡ್ ಫಾಸ್ಫರಸ್ ಮೂಳೆಗಳು ಮತ್ತು ಸ್ನಾಯುಗಳನ್ನ ಬಲಪಡಿಸುತ್ತದೆ. ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಹೃದಯದ ರಕ್ತನಾಳಗಳನ್ನು ಸ್ವಚ್ಛವಾಗಿಡುತ್ತೆ. ಹೃದಯಘಾತ ಆಗೋದು, ಸ್ಟ್ರೋಕ್ ಆಗೋದನ್ನು ತಡೆಯುತ್ತೆ. ವಿಟಮಿನ್ B3 ಮತ್ತು ಫೋಲೇಟ್ ಇರೋದರಿಂದ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಐರನ್, ಕಾಪರ್ ಇದೆಲ್ಲ ಇರೋದರಿಂದ ರಕ್ತಹೀನತೆ ಕಡಿಮೆ ಮಾಡಿ ಆಕ್ಸಿಜನ್ ಸಪ್ಲೈನ ಇಂಪ್ರೂವ್ ಮಾಡುತ್ತೆ. ಫೈಬರ್ ಹೆಚ್ಚಾಗಿ ಇರೋದರಿಂದ ಜೀರ್ಣಕ್ರಿಯೆ ಸುಧಾರಿಸಿ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಹೇಗೆ ತಗೊಳ್ಳೋದು? ರಾತ್ರಿ ಇಡೀ 7ರಿಂದ 8 ಕಡಲೆಕಾಯಿನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದು ಸಿಪ್ಪೆ ತೆಗೆದು ತಿನ್ಬೋದು. ಈ 5 ಥರ ಬೀಜಗಳನ್ನ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ತಗೊಳ್ಳೋದ್ರಿಂದ ಡಯಾಬಿಟಿಸ್ ಬರೋದನ್ನು, BP ಬರೋದನ್ನು, ಕ್ಯಾನ್ಸರ್ ಹಾಗೆ ಕಿಡ್ನಿ ಫೇಲ್ಯೂರ್ ಆಗೋವಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದನ್ನು ತಡಿಬಹುದು. ಬಂದಿರೋದು ಕಂಟ್ರೋಲಲ್ಲಿ ಇಟ್ಕೋಬಹುದು. ಈ 5 ಬೀಜಗಳಲ್ಲಿ ಒಳ್ಳೆ ಪೌಷ್ಟಿಕಾಂಶತೆ ಇರೋದರಿಂದ
ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತಾ ಹೋಗುತ್ತೆ. ನೋವು ಮುಕ್ತ ಜೀವನನ ಸಾಗಿಸ್ಬೋದು. ಹಾಗೆ ಆರೋಗ್ಯವಂತ ಆಗಿರಲು ಈ 5 ಥರ ಬೀಜಗಳನ್ನ ದಿನ ಉಪಯೋಗಿಸಿ. ಒಂದೇ ದಿನ ಬದಲಾವಣೆ ಆಗಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಹೊಣೆ. ನೀವೇ ನಿಮ್ಮ ಡಾಕ್ಟರ್. ಹೆಲ್ತಿಯಾಗಿರಿ, ಹ್ಯಾಪಿಯಾಗಿರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.